Hello student, in this video we are going to discuss the fourth topic of your second chapter, that is High Court. So first question, who appoints the judges of the High Court? High Court ನ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು. ವಿಚ್ ಈಸ್ ದ ಓಲ್ಡೆಸ್ಟ್ ಹೈಕೋರ್ಟ್ ಇನ್ ದ ಇಂಡಿಯಾ? ಭಾರತದ ಅತ್ಯಂತ ಹಳೆಯದಾದ ಹೈಕೋರ್ಟ್ ಯಾವುದು? ಕಲ್ಕತ್ತಾ ಹೈಕೋರ್ಟ್. ವೇರ್ ವಾಸ್ ದಿ ಫಸ್ಟ್ ಹೈಕೋರ್ಟ್ ಇನ್ ಇಂಡಿಯಾ ಎಸ್ಟಾಬ್ಲಿಷ್ಡ್? ಭಾರತದಲ್ಲಿ ಎಲ್ಲಿ ಮೊಟ್ಟ ಮೊದಲ ಹೈಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಯಿತು? ಕೋಲ್ಕತ್ತಾ. ಹೂ ಅಡ್ಮಿನಿಸ್ಟ್ರೇಟ್ ದ ಓತ್ ಟು ದ ಜಡ್ಜಸ್ ಆಫ್ ದ ಹೈಕೋರ್ಟ್? ಹೈಕೋರ್ಟಿನ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ಗವರ್ನರ್, ರಾಜ್ಯಪಾಲರು. ವಾಟ್ ಪವರ್ಸ್ ಡಸ್ ದ ಹೈಕೋರ್ಟ್ ಹ್ಯಾವ್ ಅಂಡರ್ ಆರ್ಟಿಕಲ್ 220? 220ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗೆ ಯಾವ ಅಧಿಕಾರವಿದೆ? ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಅಧಿಕಾರವಿದೆ. ಹೂ ಅಪಾಯಿಂಟ್ಸ್ ದ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್? ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡುತ್ತಾರೆ? ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು. ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜಡ್ಜಸ್ ಆಫ್ ದ ಹೈಕೋರ್ಟ್ ಇನ್ ದ ಕರ್ನಾಟಕ? ಕರ್ನಾಟಕದ ಹೈಕೋರ್ಟ್ನಲ್ಲಿರುವ ಗರಿಷ್ಠ ಜಡ್ಜಸ್ಗಳ ಸಂಖ್ಯೆ ಎಷ್ಟು? 62 ಜನ ಜಡ್ಜಸ್ಗಳಿದ್ದಾರೆ. ವೆನ್ ವಾಸ್ ದ ಕರ್ನಾಟಕ ಹೈಕೋರ್ಟ್ ಎಸ್ಟಾಬ್ಲಿಷ್ಡ್? ಕರ್ನಾಟಕದ ಹೈಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು? 1884ರಲ್ಲಿ ಸ್ಥಾಪನೆಯಾಯಿತು. ಹೂ ಇಸ್ ದ ಕರೆಂಟ್ ಹೈಕೋರ್ಟ್ ಜಡ್ಜ್ ಆಫ್ ಕರ್ನಾಟಕ? ಪ್ರಸ್ತುತ ಕರ್ನಾಟಕದ ಮುಖ್ಯ ನ್ಯಾಯಾಧೀಶರು ಯಾರು? ಮಲ್ಲೂರು ಕಾಮೇಶ್ವರ ರಾವ್. ವೇರ್ ಇಸ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಲೊಕೇಟೆಡ್? ಕರ್ನಾಟಕದ ಹೈಕೋರ್ಟ್ನ ಇರುವುದು ಸ್ಥಳವಿಲ್ಲಿ? ಬೆಂಗಳೂರಿನಲ್ಲಿದೆ. ಸೊ ಇವಿಷ್ಟು ಕ್ವಶನ್ಗಳು ನಿಮಗೆ ಹೈಕೋರ್ಟ್ನಲ್ಲಿ ಕೇಳುವಂಥ ಪ್ರಮುಖ ಪ್ರಶ್ನೆಗಳು. ಇನ್ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್. ಥ್ಯಾಂಕ್ ಯು.